ನನ್ನ ಹೆಸರು ನಿಸಾರ್. ನನ್ನ ಊರು ಹರಪನಹಳ್ಳಿ. ಮೈ ಟೈಲ್ಸ್ ವರ್ಕ್ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಮೈ ಕಾಂಟ್ಯಾಕ್ಟ್ ನಂಬರ್ 8618950024. ಇದು ನೋಡಿ ಫ್ರೆಂಡ್ಸ್, ಹರಪನಹಳ್ಳಿಯಲ್ಲಿ ಹರಿಹರ ಸರ್ಕಲ್ಲು. ಗುರಿ ಮಾತಿನಲ್ಲಿ ಇರುವುದಕ್ಕಿಂತ ಕೆಲಸದಲ್ಲಿ ಇರಬೇಕು. ಇದು ನೋಡಿರಿ ಫ್ರೆಂಡ್ಸ್, ಹರಪನಹಳ್ಳಿಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರನೇ ಇದೆ. ಟೈಲ್ಸ್ ಅಂಗಡಿಗೆ ಬಂದಿದ್ದೀವಿ ನಾವು ಟೈಲ್ಸ್ ಪರ್ಚೇಸ್ ಮಾಡೋದಕ್ಕೆ. ಸನಾವುಲ್ಲಾ ಅಂಕಲ್ ಅಂಗಡಿ ಇದು. ಇಲ್ಲಿ ಕಡಿಮೆ ದರದಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಹಾಯ್ ಫ್ರೆಂಡ್ಸ್, ಹರಪನಹಳ್ಳಿಯಲ್ಲಿ ನಾನು ಟೈಲ್ಸ್ ಕೆಲಸ ಮಾಡೋಕ್ಕೆ ಬಂದಿದ್ದೆ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿದ್ದಾರೆ. ಏನಂತ ಅಂದರೆ, ಫೋನ್ ಮಾಡಿ ನೀವು ಟೈಲ್ಸ್ ಕೆಲಸ ಮಾಡ್ತೀರಾ ಅಂತ ಹೇಳಿದರು. ನಾನು ಟೈಲ್ಸ್ ಕೆಲಸ ಮಾಡ್ತೀನಿ, ನನ್ನ ಹೆಸರು ನಿಸಾರ್ ಅಂತ ಹೇಳಿದ್ದೆ ಅವರಿಗೆ. ಅವರು ನಮ್ಮ ಹರಪನಹಳ್ಳಿಯಲ್ಲಿ ಗುಣಿಕೆರೆಯಲ್ಲಿ ಕೆಲಸ ಇದೆ, ಬಂದು ನೀವು ಕೆಲಸ ನೋಡಿ ಮೆಜರ್ಮೆಂಟ್ ಕೊಟ್ಟು ಬಾಕ್ಸ್ ತಂದು ಇಳಿಸಿ ಅಂತ ಹೇಳಿದರು. ನಾನು ಅದಕ್ಕೆ ಏನಂದೆ, ನಾನು ಬರ್ತೀನಿ, ಇವಾಗಲೇ ಬರ್ತೀನಿ ಅಂತ ಅಂದೆ. ಅದಕ್ಕೆ ನಾನು ಇಲ್ಲಿ ಹರಪನಹಳ್ಳಿಯಲ್ಲಿ ಗುಣಿಕೆರೆಯಲ್ಲಿ ಈ ಮನೆ ಪಕ್ಕದಲ್ಲಿನೇ ಕೆಲಸ ಮಾಡೋಕ್ಕೆ ಬಂದಿದ್ದೆ. ಇಲ್ಲಿ ನೋಡಿ, ಇದೇ ಆ ಮನೆ ಮಹಡಿಯಲ್ಲಿ ನಾನು ಕೆಲಸ ಮಾಡೋಕ್ಕೆ ಬಂದಿದ್ದೆ. ಇದು ನೋಡಿ ಫ್ರೆಂಡ್ಸ್, ಇದು ಬ್ರೌನ್ ಕಲರ್ ಇದೆಯಲ್ಲ, ಇದು ಬಾತ್ರೂಮು. ಇದು ವೈಟ್ ಕಲರ್ ಇರೋದು ಟಾಯ್ಲೆಟ್ ರೂಮು. ನಾನು ಇಲ್ಲಿ ಟೈಲ್ಸ್ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಇದು ಬಾತ್ರೂಮು. ಇಲ್ಲಿ 12x18 ವಾಲ್ ಟೈಲ್ಸ್ ಫಿಟ್ಟಿಂಗ್ ಮಾಡಬೇಕು. ಬರೀ ವಾಲ್ ಟೈಲ್ಸು, ನೆಲಕ್ಕೆ ಇಲ್ಲ. ಇದು ನೋಡಿ ಫ್ರೆಂಡ್ಸ್, ಕ್ಲೀನಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬರ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದು ನೋಡಿ ಫ್ರೆಂಡ್ಸ್, ಈಗ ಟಾಯ್ಲೆಟ್ ರೂಮಲ್ಲಿ ಹೋಗೋಣ ನಾವು. ಇದು ಟಾಯ್ಲೆಟ್ ರೂಮಲ್ಲಿ ಇಲ್ಲೂ ಕೂಡ ಟೈಲ್ಸ್ ಹಾಕಬೇಕು. 12x18 ವಾಲ್ ಟೈಲ್ಸ್ ಹಾಕಬೇಕು. ನೆಲಕ್ಕೆ ಬೇರೆ ಟೈಲ್ಸ್ ಹಾಕಬೇಕು. 1x1 ಟೈಲ್ಸ್ ಹಾಕಬೇಕು ಇದಕ್ಕೆ. ಇದು ನೋಡಿರಿ ಫ್ರೆಂಡ್ಸ್, ಇದು ವಿಡಿಯೋ ಪೂರ್ತಿ ನೋಡಿರಿ. ಕೆಲಸ ಆಗಿದೆ ಆಲ್ರೆಡಿ. ನಾನು ನಿಮಗೆ ತೋರಿಸ್ಬೇಕಾದ ವಿಡಿಯೋ ನೋಡಿ. ಇದು ನೋಡಿ, ತುಂಬಾ ಚೆನ್ನಾಗಾಗಿದೆ ಕೆಲಸ. ನೀವು ನೋಡಿದರೆ ಇಷ್ಟಪಡುತ್ತೀರಿ. ಇದು ನೋಡಿರಿ ಫ್ರೆಂಡ್ಸ್, ಇದು ಟೈಲ್ಸ್ ಬಾಕ್ಸ್ ತಂದಿದ್ದೀವಿ ನಾವು ಆಲ್ರೆಡಿ. ಇದು ನೋಡಿರಿ, ಮೆಜರ್ಮೆಂಟ್ ಕೊಟ್ಟಿದ್ದೀನಿ ಆಲ್ರೆಡಿ ನಾನು. ಹಾಯ್ ಪುಟ್ಟ, ನಿಂತ್ಕೋ, ನಿನ್ನ ಹೆಸರೇನು? ಇದು ನೋಡಿ ಫ್ರೆಂಡ್ಸ್, ಇದು 2 ಬಾತ್ರೂಮು ಫಿನಿಷಿಂಗ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿರ್ಬೋದು. ಇದು ನೋಡಿ, 12x18 ವಾಲ್ ಟೈಲ್ಸ್ ಬಂದು ಹೆಂಗೆ ಲುಕ್ ಕೊಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತಪ್ಪ. ಇದು ನೋಡಿ, ಕಾರ್ನರ್ ಶೆಲ್ಫು, ಇದರ ಮೇಲೆ ಸೋಪು ಮತ್ತು ಪೆನಾಯಿಲ್ ಡಬ್ಬಿ ಇಡಬಹುದು. ಇದು ನೋಡಿ, 12x18 ವಾಲ್ ಟೈಲ್ಸ್ ಡಿಸೈನ್ ನೋಡಿ, ಎಷ್ಟು ಲುಕ್ ಇದೆ, ಎಷ್ಟು ಸುಂದರವಾಗಿದೆ ನೋಡಿ. ನೀವು ಕೂಡ ಹಾಕಿಸಿ ಬಾತ್ರೂಮ್ನಲ್ಲಿ ಟೈಲ್ಸು ನೋಡಿ, ಎಷ್ಟು ಸುಂದರವಾಗಿ ಬಂದಿದೆ. ಇದು ನೋಡಿ, ಬ್ಲ್ಯಾಕ್ ಪಟ್ಟಿ 6 ಇಂಚಿಂದು ಮ್ಯಾಗ್ ಬಂದಿದೆ, ವೈಟ್ ಪಟ್ಟಿ ಕೆಳಗಡೆ ಬಂದಿದೆ ನೋಡಿ, ಎಷ್ಟು ಸುಂದರವಾಗಿದೆ ನೋಡಿ. ತುಂಬಾ ಇಷ್ಟ ಆಯ್ತಪ್ಪ ನನಗಂತೂ. ಇದು ನೋಡಿ ಫ್ರೆಂಡ್ಸ್, ಇದು ನೋಡಿ ಫ್ರೆಂಡ್ಸ್, 12x18 ಒಂದು ಬಾಕ್ಸಿಗೆ ನೀವು ಅಂಗಡಿಯಲ್ಲಿ ಕೇಳೋಕ್ಕೆ ಹೋದರೆ 280 ರೂಪಾಯಿ ಹೇಳ್ತಾರೆ. ನೀವು ಅಂಗಡಿಗೆ ಹೋಗಿ ಒಂದು ಬಾಕ್ಸ್ ಎಷ್ಟಪ್ಪ ಅಂತ ಕೇಳ್ತೀರಿ, ಅವ್ರು ಹೇಳ್ತಾರೆ 280 ರೂಪಾಯಿ ಬಾಕ್ಸ್ ಅಮ್ಮ ಅಂತ ಹೇಳ್ತಾರೆ. ಅಯ್ಯೋ, ಬಹಳ ಕಾಸ್ಟ್ಲಿ ಆಯಿತು ಅಂತ ನೀವು ಅಂತೀರಿ. ಅದಕ್ಕೆ ರೀ ಹೇಳೋದು, ಮೇಸ್ತ್ರಿಗಳಿಗೆ ಕರ್ಕೊಂಡು ಹೋಗ್ರಿ ಅಂಗಡಿಗೆ ಪರ್ಚೇಸ್ ಮಾಡೋದಕ್ಕೆ. ಯಾಕೆಂದರೆ ಮೇಸ್ತ್ರಿ ಬಂದರೆ ಸುಮ್ಮನಾಗಿ ಬಿಡ್ತಾರೆ ಅವರು. ಆ ಮೇಸ್ತ್ರಿ ಬಂದಾರಪ್ಪ 230 ರೂಪಾಯಿ ಹಂಗೆ ಕೊಡೋಣ ಟೈಲ್ಸ್ ಬಾಕ್ಸು ಅಂತ ಅಂತಾರೆ. ನಿಮಗೆ ಲಾಭ ಇದೆ ಕಣ್ರಿ. ನೀವು ಅಂತೀರಿ ಕಮಿಷನ್ ತೊಗೊತಾರೆ ಮತ್ತು ಮೇಸ್ತ್ರಿಗಳಿಗೆ ಕರ್ಕೊಂಡು ಹೋದರೆ. ಇದು ನೀವು ಯೋಚನೆ ಮಾಡ್ತೀರಲ್ಲ, ಆಲೋಚನೆ ಇದು ತಪ್ಪು. ಇದು ನಾವು ಕಮಿಷನ್ ತಿನ್ನಂಗಿಲ್ಲ ರೀ. ನಮಗೆ ಕಮಿಷನ್ ಅಂದರೆ ಬರಲ್ಲ. ಯಾಕೆಂದರೆ ನಾವು ಪಾಪ, ನೀವು ಕಷ್ಟಪಟ್ಟು ಎಲ್ಲೋ ಸಾಲ ಮಾಡಿ ತೊಗೊಂಬಂದು ಟೈಲ್ಸ್ ಹಾಕಿಸ್ತೀರಿ. ನಮಗೆ ಯಾಕೆ ಬೇಕು ರೀ ಅದು? ನಾವು ದುಡಿದರೆ ನಮ್ಮ ಹತ್ರ ಇರಲ್ಲ. ನಾವೇನು ಮಾಡೋಣ ರೀ ಅದು ಕಮಿಷನ್ ತೊಗೊಂಡು? ನಾವು ಕಮಿಷನ್ ಏನು ತೊಗೊಳಂಗಿಲ್ಲ ರೀ. ನಾನು ಹೇಳೋದು ಒಂದೇ ಮಾತು, ನೀವು ಒಬ್ಬರೇ ಹೋದರೆ ನಿಮಗೆ ಜಾಸ್ತಿನೇ ರೇಟ್ ಹಾಕ್ತಾರೆ ಅವರು. ನಿಮಗೆ ಜಾಸ್ತಿನೇ ರೇಟ್. ನಾವು ನಮ್ಮ ಮೇಸ್ತ್ರಿಗಳಿಗೆ ಕರ್ಕೊಂಡು ಹೋದರೆ ನಿಮಗೆ ಕಡಿಮೆ ದರದಲ್ಲಿ ಟೈಲ್ಸ್ ಆಗಲಿ, ಗ್ರಾನೈಟ್ ಆಗಲಿ ಕಮ್ಮಿ ಬಡ್ಜೆಟ್ನಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಕರ್ಕೊಂಡು ಹೋಗ್ರಿ, ಇಲ್ಲಾಂದರೆ ಬೇಡ. ನೀವು ಹೋಗಿ ತೊಗೊಂಬರ್ರಿ. ನಿಮಗೆ ಅವರು 280 290 ರೂಪಾಯಿ ಹಾಕಿ ಕೊಡ್ತಾರಲ್ಲ, ಆವಾಗಲೇ ನಿಮಗೆ ಗೊತ್ತಾಗೋದು.
ನಾನು ನಿಮಗೆ ಇನ್ನೊಂದು ಮಾತು ಹೇಳಬೇಕು. ಯಾಕೆ ಅಂದರೆ ನೀವು ಒಳ್ಳೆ ಕೆಲಸಗಾರರಿಗೆ ಕೆಲಸ ಹಚ್ಚಿರಿ. ಯಾಕೆಂದರೆ ಕಾಂಜಿ ಪಿಂಜಿ ಕೆಲಸ ಹಚ್ಚರಿಗೆ ಕೆಲಸ ಕೊಡೋಕೆ ಹೋಗಬೇಡ್ರಿ. ಯಾಕೆಂದರೆ ನೀವು ಕಷ್ಟಪಟ್ಟು ಎಲ್ಲೋ ಸಾಲ ಮಾಡಿ ದುಡ್ಡು ತಂದು ಅದೇ ಟೇಲ್ಸ್ ಬಾಕ್ಸ್ ತಂದು ಅದೇ ಬಾತ್ರೂಮಿಗೆ ಹಾಕೋ ಖುಷಿ ನಿಮಗೆ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ಹೆಂಗೆ ಬೇಕು ಹಂಗೆ ಮಾಡಿ ಹೋದರೆ ನಿಮಗೆ ಪಾಪ ಸಾಲ ಮಾಡಿ ತಂದಿರ್ತೀರಲ್ಲ, ನಮಗೂ ಗೊತ್ತಾಗುತ್ತೆ. ನೋಡಿ ಯೋಚನೆ ಮಾಡಿ ಒಳ್ಳೆಯ ಕೆಲಸಗಾರರಿಗೆ ಕೊಡಿ. ಹಿಂದೂಸ್ತಾನ್ ಜಿಂದಾಬಾದ್.